ಅಧ್ಯಾಯ 16 ದೈವಾಸುರ ಸಂಪದ್ವಿಭಾಗ ಯೋಗ. ಶ್ರೀ ಭಗವಾನ್ ಹೇಳಿದರು, ಅರ್ಜುನ, ನಾನು ಈಗ ದೈವಿ ಅಂದರೆ ದಿವ್ಯ ಮತ್ತು ಆಸುರಿ ಅಂದರೆ ಅಧರ್ಮ ಗುಣಗಳನ್ನು ವಿವರಿಸುತ್ತೇನೆ. ದೈವಿ ಗುಣಗಳು: ಭಯವಿಲ್ಲದಿಕೆ, ಶುದ್ಧ ಮನಸ್ಸು, ಜ್ಞಾನ, ದಾನ, ಆತ್ಮನಿಗ್ರಹ, ಯಜ್ಞ, ವೇದ ಅಧ್ಯಯನ, ತಪಸ್ಸು, ಸತ್ಯ, ಅಹಿಂಸೆ, ಶಾಂತಿ, ದಯೆ, ಕ್ಷಮೆ, ಅಹಂಕಾರವಿಲ್ಲದಿಕೆ, ಲೋಭವಿಲ್ಲದಿಕೆ, ಮೃದುವಾದ ಸ್ವಭಾವ. ಇವು ದೈವಿ ಗುಣಗಳು, ಮೋಕ್ಷಕ್ಕೆ ದಾರಿ. ಆಸುರಿ ಗುಣಗಳು: ದಂಭ, ಅಹಂಕಾರ, ಕ್ರೋಧ, ಕಠಿಣತೆ, ಅಜ್ಞಾನ, ಸತ್ಯವಿಲ್ಲದಿಕೆ, ಧರ್ಮವಿಲ್ಲದಿಕೆ. ಅವರು ಹೇಳುತ್ತಾರೆ, ಈ ಜಗತ್ತು ಸತ್ಯವಲ್ಲ, ದೇವರಿಲ್ಲ, ಇದು ಕೇವಲ ಕಾಮದಿಂದ ಉಂಟಾಗಿದೆ. ಇಂತಹ ಜನರು ಅತಿಯಾದ ಆಸೆಗಳಿಂದ ಕೂಡಿದ್ದಾರೆ, ತಪ್ಪು ಮಾರ್ಗದಲ್ಲಿ ನಡೆಯುತ್ತಾರೆ. ಅವರು ಯೋಚಿಸುತ್ತಾರೆ, ಇಂದು ನಾನು ಇದನ್ನು ಗಳಿಸಿದ್ದೇನೆ, ನಾಳೆ ಇನ್ನಷ್ಟು ಪಡೆಯುತ್ತೇನೆ. ನಾನು ಶತ್ರುವನ್ನು ಸೋಲಿಸಿದ್ದೇನೆ, ಇನ್ನವರನ್ನೂ ಸೋಲಿಸುತ್ತೇನೆ. ನಾನು ಬಲಶಾಲಿ, ಧನಿಕ, ಸಂತೋಷಿಯಾಗಿದ್ದೇನೆ. ಇಂತಹ ಅಹಂಕಾರದಿಂದ ಅವರು ದೇವರನ್ನು ಗೌರವಿಸುವುದಿಲ್ಲ. ಅವರು ಆಸೆ, ಕ್ರೋಧ, ಲೋಭ ಇವುಗಳಿಂದ ನಿಯಂತ್ರಿತರಾಗಿದ್ದಾರೆ. ಇವು ನರಕದ 3 ಬಾಗಿಲುಗಳು. ಕಾಮ, ಕ್ರೋಧ, ಲೋಭ ಇವುಗಳನ್ನು ತ್ಯಜಿಸಬೇಕು. ಇವುಗಳಿಂದ ಮುಕ್ತರಾದವರು ಆತ್ಮಶ್ರೇಯಸ್ಸನ್ನು ಪಡೆಯುತ್ತಾರೆ, ಪರಮಗತಿಯನ್ನು ಪಡೆಯುತ್ತಾರೆ. ಯಾರು ಶಾಸ್ತ್ರವನ್ನು ಕಡೆಗಣಿಸಿ ತಮ್ಮ ಇಷ್ಟಕ್ಕೆ ನಡೆದುಕೊಳ್ಳುತ್ತಾರೋ ಅವರು ಯಶಸ್ಸನ್ನು ಪಡೆಯುವುದಿಲ್ಲ, ಸುಖವನ್ನು ಪಡೆಯುವುದಿಲ್ಲ, ಪರಮಗತಿಯನ್ನು ಪಡೆಯುವುದಿಲ್ಲ. ಆದ್ದರಿಂದ ಶಾಸ್ತ್ರವನ್ನು ಮಾರ್ಗದರ್ಶಿಯಾಗಿ ತೆಗೆದುಕೊಳ್ಳಬೇಕು. ಯಾವುದು ಮಾಡಬೇಕು, ಮಾಡಬಾರದು ಇದನ್ನು ಶಾಸ್ತ್ರದಿಂದ ತಿಳಿದುಕೊಳ್ಳಬೇಕು. ಅದರ ಅನುಗುಣವಾಗಿ ಜೀವನ ನಡೆಸಬೇಕು.